ಸರ್ವೆ ಮಾಡುವುದನ್ನ ತಡೆಯುವಂತ ಕೆಲಸವನ್ನ ಕೆಲ ರೈತರು ಮಾಡಿದ್ದಾರೆ. ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ, ಮತ್ತೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ವಿರುದ್ಧ ಸರಿಯಾದಂತ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾ ಎಸ್ಪಿ ಬಂದು ಇಲ್ಲಿ ಬರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಟೌನ್ಶಿಪ್ ಬೆಂಬಲಿತ ರೈತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಆಗಿರುವಂತಹ ಒಂದು ಘಟನೆಯಿಂದ ಎರಡು ಬಣಗಳಿದೆ. ಒಂದಷ್ಟು ಜನ ಟೌನ್ಶಿಪ್ ಬೇಡ ಅಂತಿದ್ದಾರೆ, ಒಂದಷ್ಟು ಜನ ಬೇಕು ಅಂತಿದ್ದೀರಾ. ಬೆಂಬಲಿತ ರೈತರು ಈಗ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಿದ್ದೀರಾ? ಸರ್, ನಿನ್ನೆ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ. ಹೊರಗಡೆಯಿಂದ ಸಹಿ ಹಾಕದ ಜಮೀನುಗಳಲ್ಲಿ ಬಂದು ಸರ್ವೆ ಮಾಡ್ತಿದ್ರು, ಅದಕ್ಕೆ ನಾವು ನಿನ್ನೆ ತಡೆದ್ವಿ ಅಂತ ಹೇಳಿ ಯಾರು ಬೇಡ ಅಂತಿದ್ದಾರೆ ಆ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, 27 ಜನಕ್ಕೆ 21 ಜನ ನಮಗೆ ಒಪ್ಪಿಗೆ ಇದೆ ಅಂತ ಕೊಟ್ಟಿದ್ದಾರೆ. ಅವರ ಸರ್ವೆ ಮಾಡಕ್ಕೆ ಅಂತ ಬಂದಿದ್ದು. ಈಗ ನನ್ನ ಮಾಧ್ಯಮದಲ್ಲಿ ನಿಮ್ಗೆ ಯಾವ ರೀತಿ ಇಲ್ಲಾದ್ರೂ ನಾನು ಉತ್ತರ ಕೊಡಬಹುದು. ಯಾಕಂದ್ರೆ ಸುಳ್ಳಾದ್ರೂ ಹೇಳ್ಬೋದು, ದಿಟ ಹೇಳೋದು ಮ್ಯಾಲಿರೋನೊಬ್ಬ ಅಂತ ಇರ್ತಾನೆ ನಿರ್ಣಯ ಮಾಡಕ್ಕೆ ಅಂತ ನಾನು ಹೇಳ್ತೀನಿ. ಮತ್ತೊಂದ್ ಕಡೆ ಮತ್ತೊಬ್ರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸಿ ಹೋಗ್ತೀನಿ. ಸರ್, ನಿನ್ನೆ ಆಗಿರುವಂತ ವಿಚಾರ ಎರಡು ರೀತಿಯಾಗಿ ಚರ್ಚೆ ಆಗ್ತದೆ. ಒಂದಷ್ಟು ಜನ ಬೆಂಬಲ ನೀಡ್ತಿದ್ರಿ ಸರ್ವೆ ಮಾಡೋದಕ್ಕೆ, ಮತ್ತೊಂದಷ್ಟು ಜನ ಬೇಡ ಅಂತಿದ್ದಾರೆ. ನಿನ್ನೆ ಆಗಿರುವಂತಹ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದೀರಾ ಬೆಂಬಲಿತ ರೈತರು, ಏನ್ ಹೇಳ್ತೀರಾ? ಸರ್, ಮಂಡಳಿ ದೊಡ್ಡ ಗ್ರಾಮ, 26 ಜನ ರೈತರಿದ್ದಾರೆ, 19 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. 21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ, 5 ಜನ ರೈತರು ಒಪ್ಪಿಗೆ ಕೊಟ್ಟಿಲ್ಲ. ಆಯ್ತಾ? 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಅರ್ಜೆನ್ಸಿ ಮಾಡ್ಬೇಕಾ ಬೇಡವಾ? ಹೊರಗಡೆ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಲ್ಲೆ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ, ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ ಜೆಎಂಸಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ ಜೆಎಂಸಿ ಮಾಡಬೇಕು ಅನ್ನೋದು ನಮ್ಮ ಆದೇಶ. ಸರ್ವೆ ಮಾಡಿಸಲೇಬೇಕು ಅಂತ ಹೇಳಿ ಈಗ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ರಕ್ಷಣೆ ಕೊಡ್ಬೇಕಂತ ಹೇಳಿ. ಒಂದು ಕಡೆ ನಾವು ಸಹಿ ಹಾಕಿಲ್ಲ ಆದ್ರೂ ಕೂಡ ಸರ್ವೆ ಬಂದ್ ಸರ್ವೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ರೈತರಲ್ಲೇ ಈ ಒಂದು ಭಿನ್ನಾಭಿಪ್ರಾಯಗಳು ಮೂಡುತ್ತಿದೆ? ರೈತರಲ್ಲಿ ಈಗ ಸ್ವಂತ ಅಭಿಪ್ರಾಯಗಳಿಲ್ಲದೆ ಅಭಿಪ್ರಾಯ ಭೇದಗಳು ಎಲ್ಲ ಕಡೆ ಇದ್ದುದೇನೆ. ಇದು ರಾಜಕೀಯಕ್ಕೆ ಬಳಸ್ಕೊಂತವ್ರೆ. ರಾಜಕಾರಣಿಗಳು ಬಂದು ರಾತ್ರೋರಾತ್ರಿ ಬರೋದು, ಇವರನ್ನ ಗುಂಪಾರಿಕೆ ಮಾಡಿ ಎತ್ಕಟ್ಟೋದು, ಇದಕ್ಕೆ ರಾಜಕಾರಣ ಬೆರೆಸೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಈ ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶ. ಬೇರೆ ಯಾರು ಮಾಡಿದ್ರು ಇದನ್ನು ಕೇಳ್ತಿರ್ಲಿಲ್ಲ. ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹಿಂದೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಈ ಒಂದು ಸೆಷನ್ ಅಲ್ಲಿ ಕೂಡ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ನಮ್ಮ ಬೆಂಗಳೂರು ಒತ್ತಡ ಜಾಸ್ತಿ ಆಗಿದೆ, ಆ ಒತ್ತಡನ ತಡೆಗಟ್ಟಬೇಕಾದ್ರೆ ಈ ಪ್ರಾಜೆಕ್ಟ್ ಆಗ್ಲೇಬೇಕು ಅಂತ ಎಲ್ಲರೂ ಸೆಷನ್ ಅಲ್ಲಿ ಹೇಳಿದವ್ರೆ ಎಲ್ಲ ವಿರೋಧ ಪಕ್ಷ. ಸರ್, ಈಗ ಜಾಸ್ತಿ ಕಡಿಮೆ ಭೂಮಿ ಇರುವಂತವ್ರು ನಾವು ಭೂಮಿ ನಂಬ್ಕೊಂಡು ಜೀವನ ಮಾಡ್ತಿದೀವಿ, ನಮ್ ಭೂಮಿ ನಾವು ಬಿಟ್ಕೊಡಲ್ಲ, ಬೇಕಾದ್ರೆ ಜೀವ ಬಿಟ್ಕೊಡ್ತೀವಿ ಅಂತ ಹೇಳಿ ಅವ್ರು ಪ್ರತಿಭಟನೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಇಲ್ಲಿ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಭೂ ಪ್ರದೇಶ ನಾವು ಎಕ್ಸ್ಟ್ರಾ 10 ಎಕರೆನಲ್ಲಿ ಬೆಳೆಯೋದನ್ನ 1 ಎಕರೆಯಲ್ಲಿ ಬೆಳಿಬಹುದು. ಈ ಇಸ್ರೇಲ್ ಮಾದರಿನಲ್ಲಿ ನಾವೆಲ್ಲಾ ತರದ ಟೆಕ್ನಿಕಲ್ ಆಗಿ ಹೋಗಿ ನೋಡಿದೀವಿ. ಇವಾಗ ಡ್ರಿಪ್ ಇರಿಗೇಷನ್ ಮಾಡಿರ್ಬೋದು, ಶೂಟರಿಂಗ್ ಸಿಸ್ಟಮ್ಗಳು ಮಾಡಿರ್ಬೋದು, ಡ್ರಿಪ್ಪರ್ ಮಾಡಿರ್ಬೋದು, ಸ್ಪ್ರಿಂಕ್ಲಿಂಗ್ ಮಾಡ್ಕೊಂಡಿರ್ಬೋದು. ಯಾವೊಂದು ಫೆಸಿಲಿಟಿ ಇದ್ರೂ ರೈತ ಇವತ್ತು ಲೇಬರ್ ವಿಚಾರದಲ್ಲಿ ಬಂದಾಗ ಹಿಂದೆ ಹೋಗ್ತಾನೆ. ಎಲ್ಲೂ ಲೇಬರ್ ಸಿಗ್ತಾ ಇಲ್ಲ. ಲೇಬರ್ ಸಿಗದೆ ಇರೋ ದೆಸೆನಲ್ಲಿ ನಾವು ಇವಾಗ ವ್ಯವಸಾಯನ ಮೊಟ್ಟುಗೊಳಿಸಬೇಕಾದಂತ ಅಗತ್ಯತೆ ಎಲ್ಲ. ಇವಾಗ ವ್ಯವಸಾಯ ಮಾಡಕ್ ಉಳ್ಕೊಂಡಿರೋರು ಯಾರು ಅಂದ್ರೆ 60 ರಿಂದ 70 ವರ್ಷ ಹಳಬರು ಯಾರಿದ್ದಾರೆ ಅವರೇ ಟೆಕ್ನಿಷಿಯನ್ಗಳು ನಮ್ಗೆ ಗೈಡ್ಲೈನ್ಸ್ ಕೊಡಕ್ಕೆ. ಎಲ್ಲ ಮನೆಗಳಲ್ಲೂ ಮಕ್ಕಳುಗಳು ಎಜುಕೇಶನ್ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ. ನಮ್ಮಗಳಲ್ಲಿ ಎಲ್ಲ ಒಂದು ಬೂತ್ಗಳಲ್ಲೂ ವೋಟ್ಗಳು ಕಡಿಮೆ ಆಗ್ತಿದೆ ಹೊರತು ನಮ್ಮ ಜನಸಂಖ್ಯೆ ಮತ್ತೆ ಬೂತ್ ನಲ್ಲಿ ಈಗ 900,000 ಇದ್ದಿದ್ದು ವೋಟ್ಗಳು ತುಂಬಾ ಡಿಕ್ರೀಸ್ ಆಗ್ತಿದಾವೆ. ಯಾಕೆ ಡಿಕ್ರೀಸ್ ಆಗ್ತಿದೆ? ಇದಿಷ್ಟು ರೈತರ ಪ್ರತಿಭಟನೆ ಮಾಡ್ತಿರುವಂತಹ ರೈತರ ಮಾತು. ಅಂದ್ರೆ ಇಲ್ಲಿ ಎರಡು ರೀತಿಯಾದಂತಹ ರೈತರ ಬಣದಿಂದ ಅವರದ್ದೇ ಆದಂತಹ ವಾದಗಳನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಬೆಂಬಲವನ್ನ ಸೂಚನೆ ನೀಡ್ತೇವೆ. ಇಲ್ಲಿ ಅಧಿಕಾರಿಗಳಿಂದ ರಕ್ಷಣೆ ಬೇಕು ಅಂತ ಹೇಳಿ ಟೌನ್ಶಿಪ್ ಬೆಂಬಲಿತ ರೈತರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.